ಸಹಕಾರ ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ. ದಾಖಲೆ ಸಮೇತ ಸಂಪೂರ್ಣ ಮಾಹಿತಿ ಸಲ್ಲಿಕೆ, ಯಾರ್ಯಾರು ಬಂದಿದ್ರು, ಏನ್ ಹೇಳಿದ್ರು, ಹೇಗೆ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಆಯಿತು, ಎಷ್ಟು ಸಲ ಬಂದಿದ್ರು, ಇದೆಲ್ಲದರ ಬಗ್ಗೆ ಡೀಟೇಲ್, ಜೊತೆಗೆ ಕರೆ ಏನಾದರೂ ಮಾಡಿದ್ರ, ಸಿಎಂ ಸಲಹೆ ಮೇರೆಗೆ ನಿರ್ಧಾರ ಕೈಗೊಳ್ಳಿರುವಂತಹ ರಾಜೇಂದ್ರ. ಹನಿ ಟ್ರ್ಯಾಪ್ ಪ್ರಯತ್ನ ಹೇಗಾಯಿತು ಯಾಕಂದ್ರೆ ಸ್ವತಃ ರಾಜೇಂದ್ರ ಅವರು ಹೇಳಿದ್ರು, ನನ್ನೇ ಬಹಳಷ್ಟು ಬಾರಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ, ಹೀಗಾದರೂ ಮಾಡಿ ಇದರಲ್ಲಿ ಸಿಲುಕಿಸಬೇಕು ಅನ್ನೋ ಪ್ರಯತ್ನ ಆಗಿದೆ ಅಂತ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ರಾಜೇಂದ್ರ ಆಗಲೇ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ರು, ಹಲವಾರು ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ ಅಂತ. ಸೊ ಸಿಎಂ ಅವ್ರನ್ನ ಭೇಟಿ ಆಗ್ತಿದ್ದಾರೆ, ಈಗ ಏನು ನಿರೀಕ್ಷೆ ಮಾಡ್ಬೋದು ಅಂತ ಈ ಭೇಟಿಯಿಂದ? ಅವಿನಾಶ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪುತ್ರ ಆಗಿರುವಂತಹ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅತ್ಯಂತ ಮಹತ್ವವನ್ನು ತಿಳ್ಕೊಳ್ಳುತ್ತೆ. ಪ್ರಸನ್ನ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾವು. ಸೊ ಇದು ಸಿಎಂ ಸಲಹೆ ಮೇರೆಗೆ ಈಗ ರಾಜಣ್ಣ ಅವರ ಪುತ್ರ, ಸೊ ಅವ್ರು ಹೋಗಿ ಭೇಟಿ ಮಾಡುವಂಥ ಪ್ರಯತ್ನ ಈಗ ಮಾಡ್ತಿದ್ದಾರೆ. ಅಂದ್ರೆ ಹೇಳುವಂಥ ಏನೇನೆಲ್ಲ ಒಂದು ತಿಳುವಳಿಕೆ, ಏನು ಮನವರಿಕೆ ಮಾಡುವಂಥದ್ದು, ಅವರಿಗೆ ಸಿಎಂ ಏನು ಹೇಳ್ತಾರೆ, ಮುಂದಿನ ಕ್ರಮ ಏನು? ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳುವಂಥ ಪ್ರಕಾರ ಸಿಎಂ ಹಾಗೂ ಗೃಹ ಸಚಿವರು ಇದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ. ಸೊ ದಾಖಲೆ ಸಮೇತ ಸಂಪೂರ್ಣ ಮಾಹಿತಿಯನ್ನು ರಾಜೇಂದ್ರ ಅವರು ತಿಳಿಸ್ತಾರೆ. ಈ ಬಗ್ಗೆ ಏನೇನಾಯಿತು, ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಸಿಎಂಗೆ ನೀಡಲಿದ್ದಾರೆ. ಸೊ ಸಹಕಾರ ಸಚಿವರು ಜೊತೆಗೆ ಅವರ ಪುತ್ರ ಇಬ್ಬರಿಗೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಆಗಿದೆ. ಮಹಿಳೆಯರನ್ನ ಬಳಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬಲೆಗೆ ಬೀಳಿಸುವಂಥ ಪ್ರಯತ್ನ ಮಾಡಲಾಗಿದೆ, ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ ಅಂತ. ಸೊ ಸಿಎಂ ಸಲಹೆ ಮೇರೆಗೆ ನಿರ್ಧಾರ ಕೈಗೊಳ್ಳಿದ್ದಾರೆ ರಾಜೇಂದ್ರ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ದಾಖಲೆ ಸಮೇತ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ.